ದೇವರು ಮಾಡಿಸಿದ ಎಂಬ ತಿಳುವಳಿಕೆ ಇಲ್ಲದೇ ಇದ್ದದ್ದಕ್ಕಾಗಿ ಅಜ್ಞಾನದಿಂದ ನಾನು ಮಾಡಿದೆ ಎಂಬ ಸ್ವಾತಂತ್ರ್ಯ ಅಭಿಮಾನ ಬಂತು. ಆ ಅಭಿಮಾನ ಬಂದದ್ದಕ್ಕಾಗಿ ಆ ಕರ್ಮಗಳು ನನಗೆ ಬಂಧಕವಾಯಿತು. ಬಂಧಕವಾದದ್ದರಿಂದ ಸ್ವಗುಣಾಚ್ಛಾದಿಕ ಇತ್ಯಾದಿಗಳೆಲ್ಲ ಸ್ವಲ್ಪ ಕಷ್ಟವಾಗ್ತದೆ. ಅವುಗಳನ್ನೆಲ್ಲ ತಂದು ಕೊಟ್ಟು ನಮಗೆ ಒಳಗಿರುವ ಸ್ವರೂಪ ತಿಳುವಳಿಕೆ ಬರದಿದ್ದಂತೆ ಮಾಡಿಕೊಡ್ತದೆ. ಹಾಗಾಗಿ ಪವಮಾನ ಹೋಮ, ಕೆಲವರಂತೂ 108 ಪವಮಾನ ಹೋಮ, 1008 ಪವಮಾನ ಹೋಮ, ಲಕ್ಷಾಂತರ ಪವಮಾನ ಹೋಮ ಮಾಡ್ತಾರೆ. ಮಾಡಿ ಪವಮಾನ ಮಾಡಿ ಹೋಮ ಮಾಡೋದಕ್ಕೆ ಚಿಂತೆ ಇಲ್ಲ. ಪವಮಾನ ಹೋಮವನ್ನು ಮಾಡ್ತಾ ಇದ್ದದ್ದು ಕೇವಲ ಭಗವಂತನ ಪೂಜೆ ಮೊದಲನೇ. ಭಗವಂತನ ಜ್ಞಾನ ಇದರಿಂದ ಬರಲಿ ಎನ್ನುವುದು ಎರಡನೇದು. ದೇವರೇ ಈ ಪವಮಾನ ಹೋಮವನ್ನು ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದದ್ದಲ್ಲ. ಮೂರನೇದು, ಈ ಆಜ್ಯಾದಿ ದ್ರವ್ಯಗಳು, ತುಪ್ಪ, ಇಟ್ಟಿಗೆ, ಕಟ್ಟಿಗೆ, ಬೆಂಕಿ ಇವೆಲ್ಲವೂ ಭಗವದಧೀನ ಎಂದು ತಿಳಿಯೋದು ಮೂರನೇ. ನಾಲ್ಕನೇ, ಇವುಗಳನ್ನು ತಿಳಿದು ಮಾಡಿದರೆ ಆಗ ಪವಮಾನ ಹೋಮ ಜ್ಞಾನ ಸಾಧನವಾಯಿತು, ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಯಿತು, ಮೋಕ್ಷಕ್ಕೆ ಸಾಧನವಾಯಿತು ಪರಂಪರೆಯ. ಹಾಗೆ ತಿಳಿದೆ ಫಲ ಬೇಕು ಅಂತ ಅಪೇಕ್ಷೆ ಪಟ್ಟು ನಾವು ಮಾಡಿದರೆ ಏನಾಗತ್ತೆ ಗೊತ್ತೇನು? 7 ಜನ್ಮಗಳವರೆಗೆ ಬ್ರಾಹ್ಮಣನಾಗ್ತಾನೆ. ಆ ಬ್ರಾಹ್ಮಣನಾಗುವುದು ಅಂದರೆ ಬಡ ಬ್ರಾಹ್ಮಣನಲ್ಲ, ಒಳ್ಳೆ ಲಕ್ಷಾಂತರವನ್ನು ಗಳಿಸಿದ ಉತ್ತಮ ಬ್ರಾಹ್ಮಣನಾಗ್ತಾನೆ. ಧನಾಢ್ಯೋ ವೇದಪಾರಗ, ಲಕ್ಷದ ಮೇಲೆ ಲಕ್ಷ ಇರ್ತದೆ ಅವನಿಗೆ. ಧನಾಢ್ಯೋ ವೇದಪಾರಗ. ಪವಮಾನ ಹೋಮವನ್ನು ಮಾಡಿದಂತಹ ಮನುಷ್ಯ ಆಗುವುದೇನು ಅಂದರೆ ಧನಾಢ್ಯನಾದ, ಶ್ರೀಮಂತನಾದ, ವೇದಜ್ಞಾನಿಯಾದ ಬ್ರಾಹ್ಮಣನಾಗ್ತಾನೆ. ಎಷ್ಟು ಜನ್ಮಗಳಲ್ಲಿ? 7 ಜನ್ಮಗಳಲ್ಲಿ. 7 ಜನ್ಮ ಭವೇದ್ವಿಪ್ರ ಧನಾಢ್ಯೋ ವೇದಪಾರಗ. ಇದು ದೇವರು ಸ್ವತಂತ್ರ ಎಂದು ಮರೆತು ಮಾಡಿದ ಕರ್ಮದಿಂದ, ನಾವೇ ಸ್ವತಂತ್ರ ಎಂದು ತಿಳಿದು ಮಾಡಿದ ಕರ್ಮದಿಂದ ಬರುವ ಫಲ. ದೇವರು ಸ್ವತಂತ್ರ, ನಾನಲ್ಲ ಎಂದು ತಿಳಿದು ಮಾಡಿದರೆ ಅದ್ಭುತವಾದ ಫಲ, ಅದ್ಭುತವಾದ ಫಲ ಇರಲಿ. ಹಾಗಾಗಿ ಈ ಸ್ವಾತಂತ್ರ್ಯವನ್ನು ನಾವು ತಿಳಿಯುವುದು, ದೇವರೇ ಸ್ವತಂತ್ರ ಎಂದು ಒಂದು, ನಾನಲ್ಲ, ದೇವರೇ ಸರ್ವಸ್ವಾಮಿ ಎಂದು ತಿಳಿಯುವುದು, ನಾನಲ್ಲ ಎಂಬಂತಹ ತಿಳುವಳಿಕೆ, ಜ್ಞಾನ ಅತ್ಯಂತ ಅವಶ್ಯಕ. ಈ ಜ್ಞಾನವನ್ನು ಕಡಿದು ಹಾಕಿ ಅಜ್ಞಾನವನ್ನು ಕೊಟ್ಟು ನಮಗೆ ನಾನಾ ವಿಧವಾದ ಸಂಸಾರದಲ್ಲಿ ತೊಡಗಿಸುವುದು, ಅಭಿಮಾನದಲ್ಲಿ ತೊಡಗಿಸುವುದು ಸತ್ವಗುಣ, ರಜೋಗುಣ, ತಮೋಗುಣಗಳು. ಅದರಲ್ಲೂ ಅನೇಕ ಅಂಶಗಳಿವೆ. ಮನಸ್ಸಿನಿಂದ, ಇಂದ್ರಿಯಗಳಿಂದ, ದೇಹದಿಂದ ವಿಭಾಗಗಳೆಲ್ಲ ಇದೆ, ಬಹಳ ಇದೆ. ಆ ವಿಸ್ತಾರವನ್ನು ನಾನು ಹೇಳುವುದಿಲ್ಲ. ಬೇಕು ಅಂದರೆ ಹೇಳ್ಬೋದು. 3 ಗಂಟೆ 4 ಗಂಟೆ ಹೇಳಬೇಕಾದ ವಿಷಯವಿದೆ. ಅದು ಭಾಳ ದೊಡ್ಡದಾದ ವಿಷಯ, ಭಾಳ ದೊಡ್ಡದಾದ ಗಹನವಾದ ವಿಷಯ, ಸುಂದರವಾಗಿ ತಿಳಿಬೇಕಾದದ್ದು ಇರಲಿ. ಈ ಸತ್ವರಜಸ್ತಮೋ ಗುಣಗಳು ಅಂತನ್ನೋದೇನಿದೆ ನೋಡಿ, ಇವುಗಳಿಂದಾಗಿ ನಮಗೆ ದೇವರ ಜ್ಞಾನವಾಗದಿಂದಂತೆ ಆಗಿದೆ, ದೇವರ ಜ್ಞಾನವಾಗದೇ ಇದ್ದಂತೆ ಆಗಿದೆ. ಲಕ್ಷ್ಮೀದೇವಿಗೆ ಭಗವಂತ ಹೇಳಿಬಿಟ್ಟ. ಆ ಲಕ್ಷ್ಮೀದೇವಿಗೆ ಹೇಳಿದ್ದಕ್ಕಾಗಿ ಲಕ್ಷ್ಮೀದೇವಿ ತನ್ನ ಪ್ರಕೃತಿ ತತ್ವವನ್ನು, ಮಾಯಾತತ್ವವನ್ನು ತೆಗೆದುಕೊಂಡು ಜೀವರನ್ನು ಆವರಿಸಿ ಭಗವಂತನ ಜ್ಞಾನವಾಗದಿದ್ದಂತೆ ನೋಡಿಕೊಂಡಿದ್ದಾಳೆ. ಭಗವಂತನ ಜ್ಞಾನವಾಗದೇ ಇದ್ದದ್ದರಿಂದಾಗಿ ನಾವು ಮಾಡುವ ಕರ್ಮಗಳೆಲ್ಲವೂ ಕೂಡ ಬಂಧಕವಾಗ್ತಾನೇ ನಡೀತಾ ಇದೆ. ಬಹಳ ಸುಂದರವಾದ ಮಾತು. ಸಂಧ್ಯಾ ವಂದನೆ ಮಾಡಿ ಸಂಸಾರಕ್ಕೆ ಕಾರಣ, ದೇವರ ಪೂಜೆ ಮಾಡಿ ಸಂಸಾರಕ್ಕೆ ಕಾರಣ, ಭಾಗವತ ಶ್ರವಣ ಮಾಡಿ ಸಂಸಾರಕ್ಕೆ ಕಾರಣ, ಭಾಗವತ ಪ್ರವಚನ ಉಪದೇಶ ಮಾಡಿ ಸಂಸಾರಕ್ಕೆ ಕಾರಣ, ಸುಧಾಗ್ರಂಥ ಪಾಠ ಪ್ರವಚನ ಮಾಡಿ ಸಂಸಾರಕ್ಕೆ ಕಾರಣ, ಯಜ್ಞಯಾಗಾದಿಗಳು ಸಂಸಾರಕ್ಕೆ ಕಾರಣ, ಗಂಗಾ ಸ್ನಾನ ಸಂಸಾರಕ್ಕೆ ಕಾರಣ, ಏನೇ ಮಾಡಿ ಸಂಸಾರಕ್ಕೆ ಕಾರಣ. ಪ್ರೊವೈಡೆಡ್ ದೇವರು ಸ್ವತಂತ್ರ ಎಂದು ತಿಳಿಯದೇ ಇದ್ದರೆ, ದೇವರು ಸರ್ವಸ್ವಾಮಿ ಎಂಬುದಾಗಿ ತಿಳಿದೇ ಇದೆ. ಹಾಗಾಗಿ ಆ ದೇವರು ಸರ್ವಸ್ವತಂತ್ರ, ಸರ್ವಸ್ವಾಮಿ ಎಂಬುದಾಗಿ ತಿಳಿಯದೇ ಇದ್ದಂತಹ ಯಾವ ಕರ್ಮವೂ ಕೂಡ ಖೋಟಾ ನೋಟ್, ಖೋಟಾ ನೋಟ್, ಸುಳ್ಳದು,
ಅದಕ್ಕೆ ಬೆಲೆ ಇಲ್ಲ ಅದಕ್ಕೆ. ಆದ್ದರಿಂದ ಈ ದೇಹೇಂದ್ರಿಯ ಮನಸ್ಸುಗಳೇನಿವೆ ಆ ದೇಹದಿಂದ ಸೇವೆ ಮಾಡಿ, ಇಂದ್ರಿಯದಿಂದ ಭಗವಂತನ ಶಾಸ್ತ್ರವನ್ನು ಓದಿ, ಮನಸ್ಸಿನಿಂದ ದೇವರನ್ನು ತಿಳಿದು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದು ಸಾಧ್ಯವಿದೆ ಅಂತ ಹೇಳ್ತಾರೆ. ಸ ಏಷ ಭಗವಾನ್ ಲಿಂಗೈ ಸ್ತ್ರಿಭಿರೇತೈ ಅಧೋಕ್ಷಜ ಸ್ವಲಕ್ಷಿತಗತಿರ್ಬ್ರಹ್ಮನ್ ಸರ್ವೇಷಾಂ ಮಮಚೇಶ್ವರ. ಸ್ವಲಕ್ಷಿತಗತಿ, ದೇವರು ಇಚ್ಛೆ ಮಾಡಿದರೆ ದೇವರು ನಮಗೆ ತೋರ್ತಾನೆ, ದೇವರು ಇಚ್ಛೆ ಮಾಡದೇ ಇದ್ದರೆ ದೇವರು ತೋರುವುದಿಲ್ಲ, ದೇವರು ತೋರುವುದೇ ಇಲ್ಲ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯೆಯ ಸ್ವಯ ಆತ್ಮನ್ಯದೃಚ್ಛಯ ಪ್ರಾಪ್ತಂ ವಿವಿಭೂಷು ಉಪಾದದೆ. ತನ್ನಲ್ಲಿರುವಂತಹ ಇಡೀ ಕಾಲ ಭಗವದಧೀನ, ಕರ್ಮ ಭಗವದಧೀನ, ಜೀವ ಪ್ರಕೃತಿಯ ಸ್ವಭಾವ ಇವೆಲ್ಲವೂ ಪರಮಾತ್ಮನ ಅಧೀನ. ಎಲ್ಲವೂ ಭಗವದಧೀನವಾಗಿವೆ. ಅವುಗಳನ್ನು ತೆಗೆದುಕೊಂಡು ಭಗವಂತ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ, ನಾನಾ ವಿಧವಾಗಿ ಸೃಷ್ಟಿಯನ್ನು ಮಾಡ್ತಾನೆ. ತನ್ನಲ್ಲಿರುವ ಈ ಪದಾರ್ಥಗಳಿಂದ ತನ್ನಲ್ಲೇ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಕಾಲಾತ್ ಗುಣವ್ಯತಿಕರಾತ್ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷಾಧಿಷ್ಠಿತಾದಭೂ. ಪರಮಾತ್ಮ ಯಾವಾಗ ಆ ಪ್ರಕೃತಿ ತತ್ವದಲ್ಲಿ ನಿಂತು ಅದಕ್ಕೆ ಕ್ಷೋಭವನ್ನು ಉಂಟು ಮಾಡಿ ನಾನಾ ವಿಧವಾದ ವಿಕಾರಗಳನ್ನು ಮಾಡಿ ಯಾವಾಗ ಸೃಷ್ಟಿ ಮಾಡ್ತಾನೋ, ವಿಚಿತ್ರವಾಗಿದೆ. ಒಂದು ಮಾತು ನಿಮ್ಮೆಲ್ಲರ ಅವಗಾಹನೆಗೆ ತರಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಅದೇನು ಅಂದರೆ, ಅನೇಕ ಬಾರಿ ನಾನು ಹೇಳ್ತಿರ್ತೇನೆ, ಮತ್ತೆ ನೆನಪು ಮಾಡಿಕೊಡ್ತೇನೆ. ವಾಟ್ ಎವರ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಇಟ್ ಇಸ್ ಆಲ್ ಜಸ್ಟ್ ಎ ಸೈಕ್ಲಿಕ್. ಎಲ್ಲವನ್ನೂ ಭಗವಂತ ಸೈಕಲ್ಲಿನಂತೆ, ಸರ್ಕಲ್ಲಿನಂತೆ ಅದನ್ನು ತಿರುಗಿಸುವುದಾಗಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಭಾಳ ಮಹತ್ವದ್ದು, ಭಾಳ ಮಹತ್ವದ್ದು. ಗೋಲವಾಗಿದೆ ಎಲ್ಲ. ಪ್ರಕೃತಿ ತತ್ವದಿಂದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳಿಂದ ಬ್ರಹ್ಮಾಂಡ ನಿರ್ಮಾಣವಾಗಿ ಬ್ರಹ್ಮಾಂಡದಲ್ಲಿರುವ ಮನೆ ಮಠ ಇತ್ಯಾದಿಗಳ ನಿರ್ಮಾಣವಾಯಿತು. ಇದೆಲ್ಲ ನಾಶವಾಗುವಾಗ ನಾಶವಾಗಿ ಪೃಥ್ವಿ ತತ್ವಾದಿಗಳಾಯಿತು. ಪೃಥ್ವಿ ತತ್ವಾದಿಗಳ ಅಹಂಕಾರ ತತ್ವ, ಅಹಂಕಾರ ತತ್ವ ಹೋಗಿ ಮಹತ್ತತ್ವ, ಮಹತ್ತತ್ವ ಹೋಗಿ ಮತ್ತೆ ಪ್ರಕೃತಿ ತತ್ವ, ಪ್ರಕೃತಿಯಿಂದ ಭೌತಿಕ ಪದಾರ್ಥಗಳವರೆಗೆ, ಭೌತಿಕ ಪದಾರ್ಥಗಳಿಂದ ಮತ್ತೆ ಮೂಲ ಪ್ರಕೃತಿಯವರೆಗೆ. ಹೀಗೆ ಇದು ಯಾವಾಗಲೂ ರೊಟೇಟ್ ಆಗುವುದಷ್ಟೇ, ಸೈಕಲ್ ಆಗುವುದಷ್ಟೇ. ಹೊಸ ಪದಾರ್ಥಗಳನ್ನು ಭಗವಂತ ಸೃಷ್ಟಿ ಮಾಡುವುದಿಲ್ಲ. ಆ್ಯಸ್ ಇಟ್ ಈಸ್ ದೇರ್ ಇನ್ ದ ಕ್ರಿಶ್ಚಿಯಾನಿಟಿ. ಕ್ರೈಸ್ತ ಧರ್ಮದಲ್ಲಿ ದೇವರು ಜಗತ್ತನ್ನು ಸೃಷ್ಟಿ ಮಾಡುವಾಗ ಹೀ ಕ್ರಿಯೇಟೆಡ್ ಫ್ರಮ್ ನಥಿಂಗ್ನೆಸ್. ಆದರೆ ನಮ್ಮಲ್ಲಿ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವುದು ನಥಿಂಗ್ನೆಸ್ಸಿನಿಂದಲ್ಲ, ಮೂಲ ಪ್ರಕೃತಿಯಿಂದ ಸೃಷ್ಟಿ ಮಾಡಿದ. ಮೂಲ ಪ್ರಕೃತಿಯಿಂದಲೇ ಜಗತ್ತನ್ನು ಸೃಷ್ಟಿ ಮಾಡಿದ. ಬಹಳ ಮಹತ್ವದ್ದು. ಅನೇಕ ವಿಷಯವನ್ನು ತಿಳಿಬೇಕಾದದ್ದಿದೆ ಈ ವಿಷಯದಲ್ಲಿ. ಹಾಗಾಗಿ ಈ ಕಾರಣದಿಂದ ನಾವು ಒಂದು ಅರ್ಥವನ್ನು ಮಾಡಿಕೊಳ್ಬೇಕು. ಏನಾಯಿತು ಅಂತಂದರೆ, ಪರಮಾತ್ಮ ಈ ಸೃಷ್ಟಿ ಏನು ಸೈಕ್ಲಿಕ್ ಅಂತ ನಾನು ಹೇಳಿದೆ, ಈ ಸೈಕ್ಲಿಕ್ ಅಂತನ್ನೋ ಕಾನ್ಸೆಪ್ಟು ಪ್ರಾಯ ಇವತ್ತಿನ ಎಲ್ಲ ವಿಜ್ಞಾನಿಗಳು ಒಪ್ಪಿದ ಮಾತು. ದೊಡ್ಡ ಅರ್ಥದಲ್ಲಿ ಮೂಲವಾದಂತಹ ಪ್ರಿಮಾರ್ಡಿಯಲ್ ಆದಂತಹ ಒಂದು ಪದಾರ್ಥವಿತ್ತು. ಆ ಪದಾರ್ಥದಲ್ಲಿ ಬಿಗ್ ಬ್ಯಾಂಗ್ ಆಯಿತು. ದೊಡ್ಡದಾದಂತಹ ಕ್ಷೋಭವು ದೂರ ದೂರ ಸಿಡಿದಂತಹ ಪದಾರ್ಥಗಳಲ್ಲಿ ವಿಕಾರವಾಗಿ ಆಗಿ 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 ಈಗ ಈ ಜಗತ್ತಾಗಿದೆ. ಇದು ಯಾವಾಗ ಜಗತ್ತು ಮತ್ತೆ ಒಂದು ಕಡೆಗೆ ಕೂಡಲು ಶುರುವಾಗುತ್ತೋ, ಒಂದು ಕಡೆಗೆ ಕೂಡಿದಂತೆ ಎನರ್ಜಿ ಹೆಚ್ಚಾಗಿ ಆಗಿ 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 ಮತ್ತೆ ಅದು ಮೂಲ ಪ್ರಕೃತಿಯ ಸ್ವಭಾವವನ್ನು ತಾಳ್ತದೆ. ಕೋಟಿ 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 ವರ್ಷಗಳ ನಂತರ ಮತ್ತೆ ಅದು ಸೃಷ್ಟಿಯಾಗ್ತದೆ. ಸೃಷ್ಟಿಯಾದದ್ದು ಕೋಟಿ ಕೋಟಿ ವರ್ಷಗಳ ನಂತರ ಮತ್ತೆ ಅದು ಮೂಲ ಪ್ರಕೃತಿ ಆಗ್ತದೆ ಎನ್ನುವ ಮಾತು ಇವತ್ತಿನ ವಿಜ್ಞಾನದವರು ಹೇಳುವ ಒಂದು ತತ್ವ. ಅವರು ತಿಳಿದಂತೆ ಇವತ್ತು ಹೇಳ್ತಾರೆ, ನಾಳೆ ಅವರು ಬದಲಾಯಿಸ್ಬೋದು, ಅವರೇನಾದರೂ ಮಾಡಲಿ. ನಮ್ಮ ಸಿದ್ಧಾಂತವಂತೂ ಇಷ್ಟು. ಹಾಗಾಗಿ ಪ್ರಕೃತಿಯಿಂದ ಜಗತ್ತು, ಜಗತ್ತಿನಿಂದ ಮತ್ತೆ ಪ್ರಕೃತಿ, ಪ್ರಕೃತಿಯಿಂದ ಸೃಷ್ಟಿ, ಸೃಷ್ಟಿಯಿಂದ ಮತ್ತೆ ಪ್ರಕೃತಿಯಾಗಿ ಪ್ರಳಯ ಎನ್ನುವುದೇ ಸಿದ್ಧಾಂತ. ಆ ವಿಧವಾದಂತಹ ತತ್ವವನ್ನು ನಾವು ತಿಳಿಬೇಕು. ಹಾಗಾಗಿ ಪ್ರಕೃತಿಯಿಂದ ಮಹತ್ತತ್ವ ಬಂತು. ಮಹತಸ್ತು ವಿಕುರ್ವಾಣಾತ್, ಮಹತ್ತತ್ವ ಯಾವಾಗ ವಿಕಾರವಾಯಿತೋ ಆಗ ಅಹಂಕಾರ ತತ್ವ ಬಂತು. ಆ ಅಹಂಕಾರ ತತ್ವ
ವೈಕಾರಿಕ, ತೈಜಸ, ತಾಮಸ ಎಂಬುದಾಗಿ 3 ಭಾಗವಾಗಿದೆ. ಅದರಲ್ಲಿ ದ್ರವ್ಯಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇತ್ಯಾದಿಯಾಗಿ ತಾಮಸ ಅಹಂಕಾರದಿಂದ ಶಬ್ದ ತನ್ಮಾತ್ರ ಹುಟ್ಟಿತು. ಶಬ್ದ ತನ್ಮಾತ್ರದಿಂದ ಆಕಾಶ, ಆಕಾಶದಿಂದ ಸ್ಪರ್ಶ ತನ್ಮಾತ್ರ, ಅದರಿಂದ ವಾಯು, ವಾಯುವಿನಿಂದ ರೂಪ ತನ್ಮಾತ್ರ, ಅದರಿಂದ ತೇಜಸ್ಸು, ತೇಜಸ್ಸಿನಿಂದ ರಸ ತನ್ಮಾತ್ರ, ಅದರಿಂದ ಜಲ, ಜಲದಿಂದ ಗಂಧ ತನ್ಮಾತ್ರ, ಅದರಿಂದ ಪೃಥಿವಿ. ಹೀಗೆ 24 ತತ್ವಗಳನ್ನೆಲ್ಲ ಭಗವಂತ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದ ಮೇಲೆ ಅವುಗಳಲ್ಲಿ ಅವೆಲ್ಲ ಬಿಡಿ 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 ಬಿಡಿಯಾಗಿ ಇವೆ. ಎಲ್ಲ ತತ್ವಗಳು ಒಂದಕ್ಕೊಂದು ಸೇರದಿದ್ದಂತೆ ಇವೆ. ತಿಳಿಸುವುದಕ್ಕೆ ಹೇಳಬೇಕಾದ್ರೆ ಮಣ್ಣು ನೀರು ಬೆರೆಸಲಿಕ್ಕೆ ಆಗಲಿಲ್ಲ. ಮಣ್ಣು ಮಣ್ಣಾಗಿ ಉಳಿತು, ನೀರು ನೀರಾಗಿ ಉಳಿತು. 2 ಕೂಡಿ ಕೆಸರಾಗಲಿಲ್ಲ. ಮಣ್ಣು ನೀರು ಸೇರಲೇ ಇಲ್ಲ. ಹೀಗೆ ಸೇರದಿದ್ದಂತೆ ಆದಾಗ ಭಗವಂತನಿಗೆ ಮತ್ತೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆ ದೇವತೆಗಳ ಪ್ರಾರ್ಥನೆಯನ್ನು ಮೆಚ್ಚಿಕೊಂಡು ಪರಮಾತ್ಮ ತನ್ನ ಮಡದಿಯಾದ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಪರಮಾತ್ಮ ಆ 24 ತತ್ವಗಳಲ್ಲಿ ಪ್ರವೇಶ ಮಾಡಿ ಅವುಗಳಲ್ಲಿ ಅನ್ಯೋನ್ಯವಾದಂತಹ ಒಂದು ಸಂಬಂಧವನ್ನು, ಸಂಗತಿಯನ್ನು ತಂದುಕೊಡುವುದಕ್ಕಾಗಿ ಪರಮಾತ್ಮ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಸೃಷ್ಟಿಯನ್ನು ಮಾಡ್ತಾನೆ. ಆ ಸೃಷ್ಟಿಯನ್ನು ಇಲ್ಲಿ ಒಂದು ಬಾರಿ ಹೇಳಿಬಿಡ್ತೇನೆ. ಏನೇನು ತತ್ವವನ್ನು ಸೃಷ್ಟಿ ಮಾಡಿದ್ದ, ಮಹತ್ತತ್ವ, ಅಹಂಕಾರ ತತ್ವ, ಅದರ ಮೇಲೆ ಬುದ್ಧಿತತ್ವ, ಪ್ರಾಣತತ್ವ ಹಾಗೂ ಇಂದ್ರಿಯಗಳು, ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಶಬ್ದಾದಿ ತನ್ಮಾತ್ರಗಳು, ಪಂಚಮಹಾಭೂತಗಳು, ಇವುಗಳನ್ನೆಲ್ಲ ಸೃಷ್ಟಿ ಮಾಡಿದ್ದ. ಈ ಎಲ್ಲ ಸೃಷ್ಟಿ ಮಾಡಿದ ತತ್ವಗಳನ್ನೆಲ್ಲ ಬಹಳ ಇತ್ತು, ಬಹಳ ಇದೆ. ಇದೆಲ್ಲ ಬಹಳ ಇದೆ ಅಂದರೆ ಬಹಳ ಇದೆ. ಎಷ್ಟಿದೆ ಅಂದರೆ ಬ್ರಹ್ಮಾಂಡದ ಒಳಗೆ ಎಷ್ಟು ಸೃಷ್ಟಿಯಾಗಿದೆಯೋ, ಸೃಷ್ಟಿಗಾಗಿ ಈ ಎಲ್ಲ ಪದಾರ್ಥಗಳನ್ನು ಎಷ್ಟು ಬಳಸಿದ್ದಾನೆ, ಅದರ 10 ಪಟ್ಟು ನೀರಿದೆ, ಅದರ 10 ಪಟ್ಟು ತೇಜಸ್ಸು, ಅದರ 10 ಪಟ್ಟು ವಾಯು, ಅದರ 10 ಪಟ್ಟು ಆಕಾಶ, ಅದರ 10 ಪಟ್ಟು ಅಹಂಕಾರ, ಅದರ 10 ಪಟ್ಟು ಮಹತ್ತತ್ವ, 1000 ಪಟ್ಟು ಹೆಚ್ಚಿನ ಆ ಎಲ್ಲ ತತ್ವಗಳಿವೆ ಹೊರಗೆ. ಅಷ್ಟೆಲ್ಲ ಮಾಡುವುದೇನು ಅನ್ನುವುದಕ್ಕಾಗಿ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಮಹತ್ತತ್ವವನ್ನು, ಅಹಂಕಾರ ತತ್ವವನ್ನು, ಪಂಚಮಹಾಭೂತಗಳನ್ನು ಸೇರಿಸಿದ. ಸೇರಿಸುವಾಗ ಭಗವಂತ ಲಾಡು ಕಲಿಸ್ತಾರಲ್ಲ, ಅವಲಕ್ಕಿ ಕಲಿಸುವುದಿಲ್ಲ. ಹಾಗೆ ಹೆಣ್ಮಕ್ಕಳು 2 ಕೈಯಿಂದ, ಅಡಿಗೆಯವರು 2 ಕೈಯಿಂದ ಕಲಿಸಿದರೆ ಪರಮಾತ್ಮನಿಗೆ 4 ಕೈ ಇದೆ, 4 ಕೈಗಳಿಂದ ಕಲಿಸಿದ. 2 ಮುಖ್ಯವಾದ ಕೈ, 2 ಮುಖ್ಯವಾದ ಕೈಗಳು ಮಾತ್ರವಲ್ಲ, ತನ್ನ ಪತತ್ರ ಸದೃಶವಾಗಿರುವ 1000 ಕೈಗಳಿಂದ ಆ ಪಂಚಮಹಾಭೂತಗಳಲ್ಲಿ ಮೇಲನಮನ ಮಾಡ್ತಾನೆ, ಕೂಡಿಸ್ತಾನೆ ಪರಮಾತ್ಮ. ತಿಳಿಲಿಕ್ಕೆ ಹೇಳ್ತಾ ಇದ್ದೀನಿ, ವಿಸ್ತಾರವಾಗಿ ಇರಲಿ. ಹೀಗೆ ಮೇಲನಮನ ಮಾಡಿದಾಗ ಸಂಬಾಹುಭ್ಯಾಂ ನಮತಿ ಅಥವಾ ಧಮತಿ ಸಂಪತತ್ರೈಹಿ ದ್ಯಾವಾ ಭೂಮಿ ಜನಯನ್ ದೇವ ಏಕಃ. ಮುಂದೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವುದಕ್ಕಾಗಿ ಪರಮಾತ್ಮ ಈ ಎಲ್ಲ ವಸ್ತುಗಳನ್ನು ಶೇಖರಣೆ ಮಾಡಿದ, ಒಂದು ಕಡೆಗೆ ಸಂಕಲನ ಮಾಡಿದ, ಕೂಡಿಸಿದ. ಕಲಿಸಿದ ಮೇಲೆ ಆ ಕಲಿಸಿದ ವಸ್ತು ಇದು ಜಡವಾದದ್ದನ್ನು ಕಲಿಸಿದಂತೆ ಇನ್ನು ಬ್ರಹ್ಮದೇವರನ್ನು ಒಂದು ತುಂಡು ತೆಗೆದುಕೊಂಡ, ಚೇತನ ಬ್ರಹ್ಮದೇವರ ಚೇತನ ತುಂಡನ್ನು ತೆಗೆದುಕೊಂಡು, ಶೇಷಗರುಡ ರುದ್ರಾದಿಗಳ ತುಂಡುಗಳನ್ನು ತೆಗೆದು, ಇಂದ್ರಕಾಮರ ತುಂಡುಗಳನ್ನು ತೆಗೆದು, ಬೃಹಸ್ಪತ್ಯಾದಿಗಳ ತುಂಡುಗಳನ್ನು ತೆಗೆದು, ಆ ಎಲ್ಲ ತುಂಡುಗಳ ಪಿಂಡವನ್ನು ಮಾಡಿ, ಆ ಜಡ ಮತ್ತು ಚೇತನರ ಪಿಂಡವನ್ನು ದೊಡ್ಡ ಪಿಂಡವಾಗಿ ಮಾಡಿ ಅದನ್ನು ಬ್ರಹ್ಮದೇವರ ಹೊಟ್ಟೆಯಲ್ಲಿ ಹಾಕಿ ಬ್ರಹ್ಮದೇವರನ್ನು ತಾನು ತಿಂದು ತನ್ನ ಹೊಟ್ಟೆಯಲ್ಲಿ ಈ 24 ತತ್ವಗಳು, 24 ದೇವತೆಗಳು ಅಥವಾ ಅನಂತ ಜೀವರು ಎಲ್ಲರೂ ಪರಮಾತ್ಮನ ಉದರದಲ್ಲಿ ಹೋಗುವಂತೆ ಪರಮಾತ್ಮ ಮಾಡಿಕೊಂಡ. ಇಷ್ಟೆಲ್ಲವನ್ನು ಹೊರಗೆ ಸೃಷ್ಟಿ ಮಾಡಿದ್ದೆಲ್ಲವನ್ನು ಪಾರ್ಟ್ಲಿ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಉಂಡಿಯಾಗಿ ಮಾಡಿ, ಲಾಡು ತಿಂತೀಯೋ ಇಲ್ಲ, ಲಾಡು ಆ ಬ್ರಹ್ಮದೇವರೊಳಗೆ ಅನಂತ ಜೀವರಾಶಿಗಳಿದ್ದರು, ದೇವತೆಗಳೂ ಇದ್ದರು. ಅವರೆಲ್ಲರನ್ನು ನುಂಗಿದ. ಪರಮಾತ್ಮನ ಉದರದಲ್ಲಿ ಆ ಎಲ್ಲ ಜೀವರು, ಬ್ರಹ್ಮದೇವರನ್ನು ಆರಂಭ ಮಾಡಿದ ಸಕಲ ಜೀವರು, ಸರ್ವ ಪದಾರ್ಥಗಳು ಇದೆಲ್ಲ ಪರಮಾತ್ಮನ ಹೊಟ್ಟೆಯಲ್ಲಿತ್ತು. ಪರಮಾತ್ಮನ ಹೊಟ್ಟೆಯಲ್ಲಿ ಬರುವಾಗ ಅದು ತ್ರಿವೃತ್ಕರಣವಾಗಿಯೇ ಕಲಿಸುವುದೇ ತ್ರಿವೃತ್ಕರಣ, ಕಲಿಸುವುದೇ ಪಂಚೀಕರಣ. 2 ಕೈಗಳಿಂದ, 4 ಕೈಗಳಿಂದ, 1000 ಕೈಗಳಿಂದ ಪರಮಾತ್ಮನನ್ನು ಕೂಡಿಸಿದ, ಕಲಿಸಿದ, ಅದೇ ಪಂಚೀಕರಣ. ಪಂಚೀಕರಣ ಆಟ ಆಡೋದು ಸುಲಭ, ಮಾಡೋದು ಕಷ್ಟ.
ದೇವರು ಮಾಡಿದ. ತನ್ನ ಸ್ವತಂತ್ರ ಸಾಮರ್ಥ್ಯದಿಂದ ಪರಮಾತ್ಮ ಪಂಚೀಕರಣವನ್ನು ಮಾಡಿ ಅದನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಪರಮಾತ್ಮ ತನ್ನ ಉದರದಲ್ಲಿ ಅದರಲ್ಲಿ ವಿಕಾರವಾಗುವಂತೆ ಮಾಡಿದ. ವಿಕಾರವಾಗಿ ಆಗಿ 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 ಅದರಲ್ಲಿ ಬಹಳ ವಿಚಿತ್ರವಾದಂತಹ ವಿಕಾರವಾಯಿತು. ಬಹಳ ದೀರ್ಘಕಾಲದವರೆಗೆ ವಿಕಾರವಾಯಿತು. ಬಹಳ ದೀರ್ಘಕಾಲದವರೆಗೆ ವಿಕಾರವಾದ ಮೇಲೆ ಆ ದೀರ್ಘಕಾಲದ ವಿಕಾರವಾದ ಮೇಲೆ ಅದು ಪರಮಾತ್ಮನ ರೇತಸ್ಸಾಗಿ ವೀರ್ಯವಾಗಿ ಪರಿಣಮಿಸಿತು. ಅದನ್ನು ಲಕ್ಷ್ಮೀದೇವಿ ಗರ್ಭದಲ್ಲಿ ಧಾರಣ ಮಾಡಿದ್ದು. ಲಕ್ಷ್ಮೀದೇವಿಯ ಜಠರದಲ್ಲಿ ಅದು ಬಿದ್ದಾಗ ಲಕ್ಷ್ಮೀದೇವಿ ಆ ಜಠರದಲ್ಲಿರುವ ಆ ತತ್ವಗಳನ್ನೆಲ್ಲ 24 ತತ್ವಗಳು, ಸಕಲ ದೇವತೆಗಳು ಮತ್ತು ಜೀವರು ಅವುಗಳಿಂದ ಸೇರಿದ ಆ ತತ್ವವನ್ನು ಬ್ರಹ್ಮಾಂಡವಾಗಿ ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲಿ ಜಲತತ್ವದಲ್ಲಿ ಜಲದ ಆವರಣದಲ್ಲಿ ಆ ಅಂಡವನ್ನು ಅವಳು ಪ್ರಸವ ಮಾಡಿದ. ಡೆಲಿವರಿ ಆಯಿತು. ಅಂಡ ತತ್ತಿ ಅಂಡವನ್ನು ಪ್ರಸವ ಮಾಡಿದಾಗ, ಅಂಡ ಪ್ರಸವವಾದಾಗ ಆ ಅಂಡದ ಒಳಗೆ ಪರಮಾತ್ಮ ತಾನು ಮತ್ತೊಂದು ಪ್ರವೇಶ ಮಾಡಿದ. ಈ ಎಲ್ಲ ತತ್ವಗಳನ್ನು ತೆಗೆದುಕೊಂಡು ಒಳಗೆ ಪ್ರವೇಶ ಮಾಡಿದ. ಆ ಎಲ್ಲ ತತ್ವಗಳಿಂದ ಸಹಿತನಾಗಿ ಪರಮಾತ್ಮ ಒಳಗೆ ಪ್ರವೇಶ ಮಾಡಿ ಆ ಅಂಡದ ಒಳಗೆ ಸಣ್ಣ ರೂಪದಿಂದ ಹೋದ. ಅಂಡ ಇಷ್ಟಿತ್ತೋ ಅಷ್ಟಿತ್ತೋ ನಂಗೆ ಗೊತ್ತಿಲ್ಲ, ನೀನು ಕೇಳಬೇಡಿ, ನನಗೆ ಎಲ್ಲೂ ಬರೆದಿಲ್ಲ. ಆ ಅಂಡ ಅದರೊಳಗೆ ಪರಮಾತ್ಮ ಸಣ್ಣ ರೂಪದಿಂದ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ಆ ಅಂಡವನ್ನು ಹಿಗ್ಗಿಸಿದ. ಎಷ್ಟು ಹಿಗ್ಗಿಸಿದ ಅಂದರೆ 50 ಕೋಟಿ ವಿಸ್ತಾರವಾಗಿ ಎತ್ತರ, 50 ಕೋಟಿ ಅಗಲ, ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ಊರ್ಧ್ವಾಧ ಎಲ್ಲ ಕಡೆಯಿಂದಲೂ 50 ಕೋಟಿ ವಿಸ್ತಾರವಾದ ಯೋಜನೆಗಳಿಂದ ಕೂಡಿದಂತಹ ಅದೊಂದು ಅಂಡವಾಗಿ ನಿರ್ಮಾಣವಾಯಿತು. ಪರಮಾತ್ಮ ತಾನು ಹಿಗ್ಗಿಸಿ ಹಿಗ್ಗಿಸಿ ದೊಡ್ಡದಾದ ರೂಪವನ್ನು ತಾಳಿ ಪರಮಾತ್ಮ ಆದ. ಆ ಅಂಡದ ಒಳಗೆ ವಿರಾಟ ರೂಪದಿಂದ, ವಿಶಾಲವಾದ ವಿಸ್ತಾರ ರೂಪದಿಂದ ಪರಮಾತ್ಮ ಇದ್ದದ್ದಕ್ಕಾಗಿ ಅವನಿಗೆ ವಿರಾಟ್ ಪುರುಷ ಅಂತ ಹೆಸರು ಬಂತು. ಆ ವಿರಾಟ್ ಪುರುಷ ನಾಮಕನಾದ ಪರಮಾತ್ಮ ವೈರಾಜಕಲ್ಪದಲ್ಲಿ ಬೇರೆ ವ್ಯವಸ್ಥೆ. ಆ ಭಗವಂತ ತಾನು ಉಂಡ ಏನು ತತ್ವಗಳಿತ್ತೋ ಆ ತತ್ವಗಳಿಂದಲೇ ಅದನ್ನು ಪಾದಾದಿ ಅವಯವಗಳಿಂದ ಹೊರಗೆ ಹಾಕಿ ಆ ಎಲ್ಲ ವಸ್ತುಗಳಿಗೆ ಒಂದೊಂದು ಲೋಕಗಳನ್ನು ಪರಮಾತ್ಮ ನಿರ್ಮಾಣ ಮಾಡುವುದು ಆರಂಭ ಮಾಡಿದ. ಆ ಲೋಕಗಳಲ್ಲಿ ಪದಾರ್ಥಗಳನ್ನು ನಿರ್ಮಾಣ ಮಾಡಿದ. ಪಾದ್ಮಕಲ್ಪದಲ್ಲಿ ಬರ್ತದೆ ಮುಂದೆ ಪರಮಾತ್ಮ ಇಷ್ಟೆಲ್ಲವನ್ನು ಉಂಡು ಬ್ರಹ್ಮಾಂಡದ ಒಳಗೆ ಹೊಕ್ಕ ದೇವರು ಆ ಅಂಡವನ್ನು 50 ಕೋಟಿ ಯೋಜನ ವಿಸ್ತಾರವಾಗಿ ಮಾಡಿದ ಪರಮಾತ್ಮ ಕೊನೆಗೆ ತಾನು ತನ್ನ ಹೊಟ್ಟೆಯಲ್ಲಿ ಶೇಷದೇವರು ಬಂದಿದ್ದರು. ಆ ಶೇಷದೇವರನ್ನು ಹೊರಗೆ ಬರುವುದಕ್ಕೆ ಹೇಳಿ, ಅವರಿಗೆ ಕುಂಡಲಾಕಾರವಾಗಿ ಮಲಗುವುದಕ್ಕೆ ಹೇಳಿ, ಅದನ್ನು ತಾನು ಶಯ್ಯೆಯಾಗಿ ಮಾಡಿ ಅದರಲ್ಲಿ ಕೆಲಕಾಲ ಮಲಗಿದ. ಕೆಲಕಾಲ ಮಲಗಿಯಾದ ಮೇಲೆ ಅಲ್ಲಿ ಒಳಗಿರುವ ಗರ್ಭೋದಕವೇನಿತ್ತೋ ಆ ಗರ್ಭೋದಕವನ್ನು ತಾನು ಪಾನ ಮಾಡಿದ. ಹೊಟ್ಟೆಯಲ್ಲಿಟ್ಟುಕೊಂಡು ಅದನ್ನು ಗಟ್ಟಿ ಮಾಡಿ ಪಂಚಭೂತಾತ್ಮಕವಾದ ಆ ಪದಾರ್ಥವನ್ನು ಕಮಲದ ರೂಪದಲ್ಲಿ ನಾಭಿಯಿಂದ ಹೊರಗೆ ತಂದ. ಕಮಲದ ರೂಪದಲ್ಲಿ ತಂದಾಗ 14 ದಲಗಳಿಂದ 14 ಲೋಕಗಳನ್ನು ನಿರ್ಮಾಣ ಮಾಡಿದ. ಇದು ಪಾದ್ಮಕಲ್ಪದಲ್ಲಿ. ಹೀಗೆ ನಿರ್ಮಾಣವಾಗಿರುವಂತಹ ಪದಾರ್ಥ ಇಡೀ ಲೋಕ ಜಗತ್ತಿನಲ್ಲಿ ನಿರ್ಮಾಣವಾಯಿತು. ಭೂರ್ಲೋಕ ಕಲ್ಪಿತ ಪದ್ಯಾಂ ಭುವರ್ಲೋಕೋಸ್ಯ ನಾಭಿತಃ ಹೃದಾಸ್ವರ್ಲೋಕ ಉರಸ ಮಹರ್ಲೋಕೋ ಮಹಾತ್ಮನಃ ಗ್ರೀವಾಯಂ ಜನಲೋಕಶ್ಚ ತಪೋಲೋಕೋಸ್ಯ ನಿತ್ರಯೋ ಮೂರ್ಧವಿಸ್ ಸತ್ಯಲೋಕಸ್ತು ಬ್ರಹ್ಮಲೋಕ ಸನಾತನಃ ಇತ್ಯಾದಿಯಾಗಿ 14 ಲೋಕಗಳನ್ನು ಭಗವಂತ ವೈರಾಜಕಲ್ಪದಲ್ಲಿ ಸೃಷ್ಟಿ ಮಾಡಿದ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಪರಮಾತ್ಮ ನಾನಾ ವಿಧವಾದ ಪದಾರ್ಥಗಳನ್ನು ನಿರ್ಮಾಣ ಮಾಡುವುದಕ್ಕೆ ಭಗವಂತನ ಅವಯವಗಳು ಬಹಳ ವಿಚಿತ್ರವಾದದ್ದು. ಇಲ್ಲಿಂದ ಪರಮಾತ್ಮನ ಪುರುಷ ಸೂಕ್ತ ಪ್ರಾರಂಭವಾಗ್ತದೆ. ಪುರುಷ ಸೂಕ್ತದ ಮಹಿಮೆಗಳನ್ನೆಲ್ಲ ಹೇಳುವುದಕ್ಕೆ ತೊಡಗ್ತಾ ಇದ್ದಾರೆ. ನಾಭ್ಯ ಆಸೀದಂತರಿಕ್ಷಂ ಶೀರ್ಷ್ಣೋದ್ಯೌತ್ಸವ ವರ್ತತ ಪದ್ಭ್ಯಾಂ ಭೂಮಿರ್ದಿಶ ಶ್ರೋತ್ರಾತ್ ತಥಾ ಲೋಕಂ ಅಕಲ್ಪಯತ್ ಅಂತನ್ನುವುದಾಗಿ ನೀವು ಪುರುಷ ಸೂಕ್ತದಲ್ಲಿ ಕೇಳ್ತೀರಿ ಅಂತೀರಿ. ಆ ಪುರುಷ ಸೂಕ್ತದಲ್ಲಿ ಬರುವಂತಹ ಏನೇನು ಸೃಷ್ಟಿ ಇದೆಯೋ ಅದು ಕೇವಲ ಉಪಲಕ್ಷಣ. 1-2 ಮಾತುಗಳನ್ನು ಹೇಳಿದ್ದಾರೆ. ಹೆಚ್ಚಾಗಿ ತಿಳಿಬೇಕು ಅಂತ ಭಾಗವತವು ನಮಗೆ ವಿಸ್ತಾರವಾಗಿ ತಿಳಿಸ್ತದೆ. ಅದಾದ ಮೇಲೆ ಚಕ್ಷೋ ಸೂರ್ಯೋ ಅಜಾಯತ, ಕಣ್ಣಿನಿಂದ ಸೂರ್ಯ ಹುಟ್ಟಿದ, ಮನಸ್ಸಿನಿಂದ ಚಂದ್ರ ಹುಟ್ಟಿದ, ಪ್ರಾಣದಿಂದ ವಾಯುದೇವರು ಹುಟ್ಟಿದರು, ಮುಖದಿಂದ ಅಗ್ನಿ ಮತ್ತು ಇಂದ್ರ ಹುಟ್ಟಿದರು.
ಇತ್ಯಾದಿಯಾಗಿ ದೇವತೆಗಳ ಸೃಷ್ಟಿಯನ್ನು ಪುರುಷ ಸೂಕ್ತ ಹೇಳ್ತದೆ. ಅದನ್ನೆಲ್ಲವನ್ನು ಕೂಡ ಸೃಷ್ಟಿಯನ್ನು ಭಾಗವತವೂ ಕೂಡ ವರ್ಣನೆ ಮಾಡ್ತದೆ. ವರ್ಣನೆ ಮಾಡಿ ಪುರುಷ ಸೂಕ್ತದ ಮುಂದೆ ಬರುವಂತಹ ಮಾತಿನ ವಿವರಣೆಯನ್ನು ಮೊದಲಿಗೆ ಕೊಟ್ಟು ಆಮೇಲೆ ಅಂಥ ಪರಮಾತ್ಮ ಅವನು ಸಹಸ್ರ ಶೀರ್ಷನಾಗಿದ್ದಾನೆ, ಸಹಸ್ರಾಕ್ಷನಾಗಿದ್ದಾನೆ. ಸಭೂಮಿಂ ವಿಶ್ವತೋವೃತ್ವ ಅತ್ಯತಿಷ್ಠದ್ದಶಾಂಗುಲಂ. ಆ ಭಗವಂತನ ವಿಚಿತ್ರವಾಗಿರುವಂತಹ ಪುರುಷ ಸೂಕ್ತದ ವರ್ಣನೆ ಏನಿದೆಯೋ ಅದನ್ನೆಲ್ಲವನ್ನು ಕೂಡ ಭಾಗವತ ವಿವರವಾಗಿ ನಮಗೆ ತಿಳಿಸ್ತದೆ. ವಿವರವಾಗಿ ನಮಗೆ ತಿಳಿಸ್ತದೆ. ಹೇಗೆ ಭಗವಂತನ, ಯಾಕೆ ಪುರುಷ ಸೂಕ್ತ ಶ್ರೇಷ್ಠ, ಅದು ನಮಗೆ ಸ್ವಲ್ಪ ಅರ್ಥವಾಗಲಿಕ್ಕೆ ಅವಕಾಶವಿದೆ. ಯಾಕೆ ಅಂದರೆ ಪೂರ್ಣ ಯಾಕೆ ಅರ್ಥವಾಗುವುದಿಲ್ಲ ಅಂದರೆ ಪೂರ್ಣ ನಾವು ಅದರ ವಿಸ್ತಾರವೇನಿದೆ ನೋಡಿ ಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ವಿಸ್ತಾರವಾಗಿದೆ ಪುರುಷ ಸೂಕ್ತ. ಇಡೀ ಬ್ರಹ್ಮಾಂಡ ಇಡೀ ಪರಮಾತ್ಮನ ರೂಪ, ಅದನ್ನು ವಿವರಿಸುವಂಥದ್ದು ಪುರುಷ ಸೂಕ್ತ. ಅಷ್ಟು ಸುಲಭವಲ್ಲ. ಹಾಗಾಗಿ ಪುರುಷ ಸೂಕ್ತದಿಂದ ದೇವತೆಗಳು ಯಾವಾಗ ತಮಗೆ ಆಪತ್ತು ಬಂತೋ, ಆಪತ್ತು ಬಂದಾಗ ಶ್ವೇತದ್ವೀಪದ ಉತ್ತರ ತೀರದಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡಿದರೋ, ಆಗೆಲ್ಲ ಪ್ರಾರ್ಥನೆ ಮಾಡುವಾಗ ಮೊದಲನೇ ಮಂತ್ರ ಅಂದದ್ದು ಏನಾದರೂ ಇದ್ದರೆ ಅದು ಪುರುಷ ಸೂಕ್ತ. ಪುರುಷ ಸೂಕ್ತದಿಂದಲೇ ಭಗವಂತನ ಸ್ತೋತ್ರವನ್ನು ಮಾಡುವುದು, ದೇವರು ಏನು ಬೇಕು ಅಂತ ಹೇಳಿ ಆಕಾಶವಾಣಿಯಿಂದ ಕೇಳುವುದು. ಇವರು ತಮ್ಮ ಪ್ರಾರ್ಥನೆಯನ್ನು ಒಪ್ಪಿಸಿದಾಗ ಭಗವಂತ ಅಶರೀರವಾಣಿಯಿಂದ ಕಣ್ಣಿಗೆ ಕಾಣದಂತೆ ಆ ದೇವತೆಗಳಿಗೆ ಭರವಸೆಯನ್ನು ಕೊಟ್ಟು ತನ್ನ ಆ ಕಾರ್ಯವನ್ನು ಅವತಾರ ರೂಪವನ್ನು ತಾಳಿ ಪರಮಾತ್ಮ ಮಾಡ್ತಿದ್ದ. ಭಗವಂತ ಮೂಲ ರೂಪ ಕಣ್ಣಿಗೆ ಕಾಣುವುದಿಲ್ಲ, ಕಂಡವರಿಗೆ ಕಣ್ಣಿಗೆ ಕಾಣುವುದಿಲ್ಲ. ಅವನ ಬಿಂಬರೂಪ ಕಾಣ್ತದೆ, ಅವತಾರ ರೂಪ ಕಾಣ್ತದೆ, ಅಂತರ್ಯಾಮಿ ರೂಪ ಕಾಣ್ತದೆ, ಮೂಲ ರೂಪ ಕಾಣುವುದಿಲ್ಲ. ಮೂಲ ರೂಪ ಕಾಣುವುದು ಕೇವಲ ಬ್ರಹ್ಮದೇವರು.